ದೇವರು ದೊಡ್ಡವನು, ಏನೋ ಯುದ್ಧ ಸ್ವಲ್ಪ ನಿಂತಿದ್ದರಿಂದ ಆ ಭಗವಂತ ಕಣ್ಣು ತರಿಸಿದಂತ ನಾನು ತಿಳ್ಕೊಂಡೆ. ಕೊರೋನಾ ಸಂದರ್ಭದಲ್ಲಿ ಇಡೀ ರಾಷ್ಟ್ರ ತಲ್ಲಣ ಆಗೋಯ್ತು. ಅವತ್ತಿನ ದಿವಸ ಪಾಪ ನಿಮ್ಮ ಬದುಕು ಹೇಗಿದೆ ಅಂತ ನಮಗೆ ಅವತ್ತು ನಾವು ನೋಡಿದ್ವಿ. ಸುಮಾರು ವರ್ಷಗಳ ಕಾಲ ತಮ್ಮ ಬದುಕನ್ನು ಕಟ್ಟಿಕೊಂಡು ಯಾಕೋ ಬದುಕಿ ಆನಂತರ ತಮ್ಮ ಜೀವನದ ಏನೋ ಸಮಾನತೆ ಬಂದ ಮೇಲೆ ಎಲ್ಲೋ ಒಂದು ಸ್ವಲ್ಪ ಚೇತರಿಸಿಕೊಂಡು ಆನಂತರ ನೋಡಿದ್ರೆ ಈಗ ಮತ್ತೊಂದು ಯುದ್ಧ ಶುರುವಾಗಿದೆ. ಅವತ್ತು ನಾನು ಮಾಜಿ MLA ಆಗಿದ್ದೆ. ಆದರೂ ನಾನು ಸುಮ್ಮನೆ ಕೂತಿಲ್ಲ. ಲೋಡ್ಗಟ್ಟಲೆ ತಗೊಬಂದ್ಬಿಟ್ಟು ಇಲ್ಲಿಂದ ಹಿಡಿದು ನಿಮ್ಮ ಚಾಲಕರಿಂದ ಹಿಡಿದು ಬೇರೆ ಬೇರೆ ನಿಮ್ಮ ಗೂಡ್ಸು ಎಲ್ಲ ಚಾಲಕರಿಂದ, ಕಾರ್ ಚಾಲಕರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಸಹ ನನ್ನ ಕೈಲಾದ ಸಹಕಾರವನ್ನು ಆ ಕಾಲದಲ್ಲಿ ಅವತ್ತು ನಾನು ಮಾಡಿದೆ. ತುಮರಿ ಬ್ಯಾಕ್ವರ್ಡಲ್ಲಿ ಇಲ್ಲಿ ಲೋಡ್ಗಟ್ಟಲೆ ತಗೊಂಡ್ಬಿಟ್ಟು ಆ ಭಾಗದ ಜನರಿಗೆ ಯಾರ್ಯಾರು ಕಾರ್ಮಿಕರು ನಿರಾಶಿದ್ದಾರೆ ಅಂತ ಕಾರ್ಮಿಕರಿಗೂ ಸಹ ಕೊಟ್ಟಿದ್ದೀನಿ. ಆದರೆ ಇವತ್ತು ನಾನೊಬ್ಬ ಶಾಸಕನಾಗಿದ್ದೀನಿ. ನೀವೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ಆದರೆ ಸುಮ್ಮನೆ ಕೂರುವಂಥ ಕೈ ನಮ್ದಲ್ಲ. ಬಹಳ ದಿನದಿಂದ ನನಗೆ ನೋಡ್ತಾ ಇದ್ದೆ, ಪಾಪ ಅವ್ರಿಗೆ ಗ್ಯಾಸ್ ಸಿಗದೆ ಎಷ್ಟೋ ಜನ ಕ್ಯೂ ನಿಂತು ಸ್ವಲ್ಪ ಹಾಕಿರ್ಬೋದು. ಇವತ್ತು ಗ್ಯಾಸು ಕೆಲವು ಕಡೆ CNG ಸಿಕ್ಕಿದ್ರೆ ಅದಕ್ಕೆ ಬಹಳ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿ ಸ್ವಲ್ಪ ತೊಂದರೆ ಆಗಿದೆ. ಪೆಟ್ರೋಲ್ ಮತ್ತೆ ಚೇಂಜ್ ಮಾಡಬೇಕಂದ್ರೆ ಅದಕ್ಕೂ ತೊಂದರೆ ಆಗಿದೆ. ಇವೆಲ್ಲ ಈ ಕಷ್ಟ ದಿನಗಳು ದಿನನಿತ್ಯ ಬರುತ್ತಾ ಹೋದ್ರೆ ಜೀವನದ ಗುರಿ ಸಾಧಿಸೋದು ಬಹಳ ಕಷ್ಟ. ಆಟೋ ಚಾಲಕರು ಬಹಳ ಕಷ್ಟ. ಯಾಕಂದ್ರೆ ಈಗ ನೋಡಿದ್ರೆ ಸುಮಾರಷ್ಟು ಆಟೋ ಇದ್ದಾರೆ. ನೋಡಿ, ನಾನು ಕೆಲವರಿಗೆ ಒಂದಿಷ್ಟು ಕಾಯಿಮು ಇರ್ಬೋದು, ಒಂದಿಷ್ಟು ಕಾಯಿಮು ಗಿರಾಕಿಗಳು ಬರ್ಬೋದು, ಅಂದ್ರೆ ದಿನನಿತ್ಯ ಅವರಿಗೆ ಇರ್ಬೋದು. ಇನ್ನು ಕೆಲವರು ಕಾದ್ಕೊಂಡೇ ಇರಬೇಕು, ಯಾರು ಬಂದ್ರೆ ಮಾತ್ರ ಹೋಗುವಂಥದ್ದಾಗಿದೆ. ಹಾಗೆ ಬದುಕನ್ನ ಹೇಗೋ ಸಾಕ್ಷಿ ಬಂದಿದೆ. ಇವತ್ತು ಇರಾನ್ ಮತ್ತು ಯುದ್ಧ ಏನು ಶುರುವಾಯಿತು, ಆ ದರಿದ್ರ ಯುದ್ಧಗಳು ಯಾಕೆ ಬಂದು, ಆ ದರಿದ್ರ ಕೊರೋನಾ ಯಾಕೆ ಬಂತು, ಇವತ್ತು ಇಡೀ ಸಮಾಜದ ಇಡೀ ನಾಗರಿಕರನ್ನ ಹಾಳು ಮಾಡೋಕ್ಕೆ ಬಂದಿರುವುದು. ರಾಷ್ಟ್ರದಲ್ಲಿ ಇವತ್ತು ಇರುವಂತ ಆಡಳಿತ ಮಾಡ್ತಂತ ಅವ್ರು ಕೇಂದ್ರದವರು ಇದ್ದಾರೆ, ಅವ್ರ ಕರ್ತವ್ಯ. ಬಹುಶಃ ಇನ್ನೊಂದು ವಾರ ನಂತರ ಬಹುಶಃ ಇರ್ಬೋದು, ಚುನಾವಣೆ ರಿಸಲ್ಟ್ ಬಂದ್ಮೇಲೆ ಇನ್ನೇನು ಜಾಸ್ತಿ ಆಗುತ್ತೆ ಪೆಟ್ರೋಲ್ ಡೀಸೆಲ್ ಅಂತ ಹೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನಾನು ಯಾರ ಟೀಕೆಯನ್ನು ನಾವು ಮಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ಆಗಿರುವುದು ಸಂತೋಷದಲ್ಲಿ ನೀವಿದ್ದೀರಿ. ಇವತ್ತು ಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ನಾನು ಒಂದಿಷ್ಟು ಜನ ಕಂಡು ಬಂದ್ರು, ಸರ್ ಈ ತರ ಇದೆ ಅಂತ ಕೇಳಿದಾಗ ನನ್ನ ಮನಸ್ಸಿಗೆ ಬಂತು, ಇಲ್ಲ ಏನಾದ್ರು ಮಾಡ್ಬೇಕಲ್ಲ ಆಟೋ ಚಾಲ. ನನಗೆ ಬರಿತಾನೆ ಇತ್ತು, ಏನು ಮಾಡೋದು, ಏನು ಆಟೋದಲ್ಲಿ ಏನು ಮಾಡೋದು ಅಂತ ನನಗೆ ಒಂದು ಸ್ವಲ್ಪ ಸುಮಾರು ದಿವಸದಿಂದ ಅದು ಯೋಚನೆ ಮಾಡ್ತಾನೆ ಇದೆ. ಏನಾದ್ರು ಮಾಡ್ಬೇಕು ಅವರಿಗೆ ಅಂತ ಯೋಚನೆ ಮಾಡಿದೆ. ಕೇಳಿದೆ, ಎಷ್ಟಿದೆ ಮರಿ ಆಟೋ ಅಂತ ಒಂದ್ಸರಿ ಎಲ್ಲರೂ ಕರ್ಸಿದೆ. ಎಷ್ಟು ಆಟ ಇದೆ ಸೋಮಣ್ಣ, ಎಲ್ಲರೂ ಕರ್ಸಿದೆ, ಇಷ್ಟಿದೆ ಸರ್ ನಮ್ಮ ವಿಷಯ ಅಂತೆ, ಅದೆಲ್ಲ ಡೀಟೇಲ್ ಕೊಡಿ ಅಂತ ಒಂದು ದಿವಸ ತಂದು ಕೊಟ್ಟರು. ಹಾಗೆ ಇವತ್ತು ಆಟೋ ಚಾಲಕರ ಕಷ್ಟಕ್ಕೆ ಸ್ಪಂದನೆ ಆಗ್ಬೇಕನ್ನೋ ಒಂದು ದೃಷ್ಟಿಯಿಂದ ನಾನೇನು ಎಷ್ಟು ಕೊಡ್ಲಿಕ್ಕಾಗೋದು ಅಂದ್ರೂ ಸ್ವಲ್ಪ ಮಟ್ಟಿಗಾದ್ರೂ ಕೊಡ್ಬೋದನ್ನೋ ದೃಷ್ಟಿಯಲ್ಲಿ ನಿಮ್ಮೆಲ್ಲರನ್ನೂ ಕರೆದು ಇವತ್ತು ಒಂದು ಗಿಫ್ಟ್ ಕೊಡಬೇಕಂತ ತೀರ್ಮಾನ ಮಾಡಿದ್ದೀನಿ. ಇದು ಯಾರ ನಿರ್ಧಾರ ಅಲ್ಲ, ನನ್ನದೇ ಸ್ವಂತ ನಿರ್ಧಾರ, ನಾನೇ ತೀರ್ಮಾನ ಮಾಡಿದ್ದೀನಿ. ಹಾಗಾಗಿ ಸಣ್ಣಗಳ ದೊಡ್ಡ ಇವತ್ತು ನನ್ನ ಕೆಟ್ಟನ್ನು ಕೊಡ್ತಾ ಇದ್ದೀನಿ. ಇವೆಲ್ಲ ಪ್ರೀತಿಯಿಂದ ತೆಗೆದುಕೊಂಡು ಹೋಗಿ. ಆದ್ರೆ ಒಂದೇ ಒಂದು ಮಾತು ಹೇಳ್ತೇನೆ, ದಯವಿಟ್ಟು ಕೇಳಬೇಕು ನೀವು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ತೊಂದರೆ ಇರಲಿ, ಇನ್ಸೂರೆನ್ಸ್ ಇಲ್ಲದೆ ಯಾವ ಕಾರಣಕ್ಕೂ ಗಾಡಿ ಓಡಿಸ್ಬಾರ್ದು. ಇದು ಬದಲಿಸಬೇಕು. ದಯವಿಟ್ಟು ಇನ್ಸೂರೆನ್ಸ್ ಇಲ್ಲದೆ ಗಾಡಿಯನ್ನ ಯಾವ ಕಾರಣಕ್ಕೂ ನೀವು ತೆಗೆದುಕೊಂಡು ಹೋಗ್ಲೇಬಾರ್ದು. ಒಂದು ದಿವಸ ನಾಳೆ ಕಟ್ತೀನಿ ಅಂತ ಏನಾದ್ರು ಹೇಳಿ ಹೊರಟ್ರೆ ಇದು ನಿಜವಾಗ್ಲೂ ತಪ್ಪಾಗುತ್ತೆ. ಒಂದು ಸರಿ ನಿಮ್ಮ ಮಕ್ಕಳು ಮರಿಯನ್ನ ನೋಡಿ, ನಿಮ್ಮ ಕುಟುಂಬನ ಒಂದು ಸರಿ ಆಲೋಚನೆ ಮಾಡಿ. ಯಾಕಂದ್ರೆ ಎಷ್ಟೋ ಕುಟುಂಬದಲ್ಲಿ ಇವತ್ತು ನಾನು ನೋಡಿದ್ದೀನಿ, ಇನ್ಸೂರೆನ್ಸ್ ಇಲ್ಲದೆ ಆಕ್ಸಿಡೆಂಟ್ ಆಗಿ ಆ ಕುಟುಂಬ ಇವತ್ತು ಬೀದಿ ಬರುವಂತ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಆ ಮಕ್ಕಳಿಗೆ, ನಿಮ್ಮ ಮನೆಯವರಿಗೆಲ್ಲ ಬರಬಾರ್ದು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಕೈ ಮುಗಿತೀನಿ, ನಿಮ್ಮ ಅಣ್ಣನೋ ತಮ್ಮನೋ ತಿಳಿಬೇಳೆ, ದಯವಿಟ್ಟು ಯಾವ ಕಾರಣಕ್ಕೂ ಇನ್ಶೂರೆನ್ಸ್ ಇಲ್ಲದೆ ಒಂದೇ ದಿವಸ ಯಾವತ್ತೂ ಸಹ ಗಾಡಿ ಓಡಿಸೋಕೆ ಹೋಗಿ 2 ದಿವಸ ನಿಲ್ಸ್ಕೊಳ್ಳಿ. ದುಡ್ಡಿಲ್ಲ ಅಂದ್ರೆ ಹಂಗೆ ನಿಲ್ಸ್ಕೊಳ್ಳಿ, ಇನ್ನೊಂದ್ಸರಿ ಅದನ್ನು ನೋಡ್ಬಿಟ್ಟು ದುಡ್ಡು ಕಟ್ಟೆ ಓಡಿಸಿ. ಯಾಕಂದ್ರೆ ಇದು ಬದುಕು, ನಿಮ್ಮ ಜೀವನ. ಕಷ್ಟ ಕಾಲದಲ್ಲಿ ಇವತ್ತು ಯಾರು ಬಂದು ನಿಮಗೆ ಸಹಕಾರ ಮಾಡ್ಲಿಕ್ಕೆ ಬರುವುದಿಲ್ಲ. ನಿಮ್ಮ ಬದುಕ ನೀವೇ ಕಟ್ಕೊಳ್ಬೇಕು. ಹಾಗಂತ ಹೇಳಿ ನಿಮ್ಮ ಮಕ್ಕಳು ನಿಮ್ಮ ತರನೇ ಡ್ರೈವರ್ ಆಗ್ಬೇಕು, ನಿಮ್ಮ ತರ ಆಟೋ ಡ್ರೈವರ್ ಆಗೋದು ನಾನಂತೂ ಒಪ್ಪಕ್ಕೆ ಸಾಧ್ಯ ಇಲ್ಲ. ಅಪ್ಪನ ಮನೆಯಕ್ಕಿದ್ದು ಆಲ್ ಬರದಲ್ಲಿ ನೀವು ಇರಕ್ಕಾಗಲ್ಲ, ಅವ್ನು ಇರಕ್ಕಾಗಲ್ಲ. ಇವತ್ತು ಚೇಂಜ್ ಆಗ್ಬೇಕು. ನಿಮ್ಮ ಮಗನು ನೀವು ನಿಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಇವತ್ತು ಎಷ್ಟೋ ಜನ ಆಟೋದವ್ರ ಮಕ್ಕಳು ಇವತ್ತು 100% ತಗೊಂಡಿದ್ದಾರೆ, 99% ತಗೊಂಡಿದ್ದಾರೆ. ಇವತ್ತು ಮೊನ್ನೆ ಆಟೋ ಡ್ರೈವರ್ ಬಗ್ಗೆ ಹೇಳಿದ ನನ್ನ ಮಗ ಇಷ್ಟು ತಗೊಂಡಿದ್ದಾನೆ ಅಂತ ಹೇಳಿದ್ರು. ಎಷ್ಟು ಸಂತೋಷ ಆಗಲ್ವಾ?